ಹೇ ಗೈಸ್, ಆಕಾಶ್ ಸ್ಟೈಲ್ ಲಾಗ್ ವಿಡಿಯೋ ಗೈಸ್. ಮುಂಜಾನೆ ಟೈಮ್ 8 ಗಂಟೆ ಆಗೈತಿ. ಮುಂಜಾನೆ ಲಾಗ್ ಮಾಡತ್ತೀನಿ. ಮುಂಜಾನೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ಜಿಮ್ಮಿಗೆ ಹೋದ್ನಿ. ಜಿಮ್ ಮುಗಿಸ್ಕೊಂಡು ವಾಪಸ್ ರಿಟರ್ನ್ ಮನೆಗೆ ಬನ್ನಿ. ಮನೆಗೆ ಬಂದು ಅಡುಗೆ ಮಾಡಕ್ಕೆ ಇಟ್ಟಿನಿ ಒಲೆ ಮೇಲೆ. ಈಗ ಜಸ್ಟ್ ಬನ್ನಿ, ನಾನು ಡೂರಿ ಪ್ರೇಚೆ ಒಲೆ ಮೇಲೆ ಊಟಕ್ಕೆ ಇಟ್ಟಿನಿ. ಗಾಡಿ ತೊಗೊಂಡು ಹೋಗಿದ್ನಿ ಜಿಮ್ಗೆ. ನನ್ನ ಗಾಡಿ ಐತಿ, ಚಾವಿನ ತೆಗೆದಾಕಿಲ್ಲ ಗಾಡಿದ. ಮತ್ತು ಜಿಮ್ನಾಗ ಚಾರ್ಜ್ ಹಾಕಿದ್ನಿ. ಅದನ್ನು ಚಾರ್ಜರ್ ಈಗ ಗಾಡಿಯಾಗ ತೊಗೊಂಡು ಗೈಸ ಫುಲ್ ನಮ್ಮ ಕಡೆ ಮಳೆ ಅಂತ್ರಿ ಭಾಳ ಆಗತೈತಿ. ಹಂಗೆ ಏನೋ ಗೊತ್ತಿಲ್ಲ. ಮಳೆಗಾಲ ಚಾಲು ಆಯ್ತು, ಮತ್ತು ಮಳೆಗಾಲ ಚಾಲು ಆಗದ ಮತ್ತೆ ಏನು ಬಾ ಅಂತಿದ್ದಕ್ಕೆ ಮತ್ತು ಮಳೆನ ಬರೋದ ಚಾಲು ಮಾಡಿತಿ. ಒಂದು 2 ದಿನ ಹೋಗಿತ್ತು, ಮತ್ತು ಅವ್ರು ಹೊಳ್ಳಿ ವಾಪಸ್ ಬಂದೈತಿ ಮಳೆ. ನೋಡಿರಿ ಮಳೆ ಹಂಗೆ ಚೀಟಿ ಐತೆ ಮಳೆ ಐತೆ ಗೈಸ. ಇದೊಂದು ನಾಯಿ ಐತಲ್ರಿ ನೋಡಿರಿ ಗೈಸ, ಕಾಣತ್ತಿರ್ಬೇಕು ನಿಮಗೆ. ಈ ನಾಯಿ ಸಣ್ಣ ಕುಣ್ಣಿದ್ದಾಗ ಬಂದೈತಿ. ನಮ್ಮ ಮನೆ ಆಗತೈತಿ. ನಮ್ಮ ಮನೆ ಮೊದಲ ಬಾಗಿಲು ಸರಿ ಇಲ್ಲ, ಅದ ಎಲ್ಲ ಪೋಕಳಾಗೈತಿ. ಒಳ ಹೋಗೈತಿ ಒಲ್ಲಿ ಅಂತಲ್ಲಿ ಮುಗೋದೈತಿ. ಎಷ್ಟು ಬಡದ್ರೂ ಇಲ್ಲೇ ಇರ್ತೈತಿ. ಅದಕ್ಕೆ ರಾತ್ ಬಿಡ ಅಂತೇಳಿ ನಾನು ಊಟ ಹಾಕೊಂತ ಅದಕ್ಕೆ ಇಲ್ಲೇ ಅದೇನಿ ಗೈಸ. ಇದು ನನ್ನ ರೂಮ. ಇಲ್ಲಿ ಚಪ್ಪಲ್ ಕಳೆದ ನನ್ನ ಸಣ್ಣ ರೂಮ್ ಐತಿ. ಒಬ್ಬ ಪರ್ಸನಲ್ ಆಗಿ ರೂಮ್ ಮಾಡಿದನು ನೋಡಿ ಗೈಸ. ಇದು ಟೇಬಲ್. ಈಗ ಅರಿವಿ ಒಟ್ಟ ಪರ್ಸನಲ್ ರೂಮ್ ಐತಿ ಅಂತ. ಸಣ್ಣದೈತಿ, ದೊಡ್ಡದಿಲ್ಲ. ಗೈಸ ಇಲ್ಲೆಲ್ಲ ಅರಿವು ತೊಗೊಕಿದನು. ಇಲ್ಲೆಲ್ಲ ಅರಿವು ಇರ್ತಾನು. ಇಲ್ಲಿ ಹೆಲ್ಮೆಟ್, ಇಲ್ಲಿ ಬ್ಯಾಗ, ಏನಾರ ತಿನ್ನಸತ್ತಂದ್ರೆ ಬ್ಯಾಗ್ನಾಗ ಇಡ್ತಾನು. ಇವೆಲ್ಲ ಕಚ್ಚಲ್ಗಳ, ನೀರು ಬಾಟ್ಲಿ. ಮಸ್ತ್ ಒಬ್ಬ ಪರ್ಸನಲ್ ರೂಮ್ ಮಾಡ್ಕೊಂಡನು. ಸುತ್ತೂರಿ ಕಾಣತಿರ್ಬೇಕು. ಸಣ್ಣ ರೂಮ್ ಐತಿ. ಯಾಕಂದ್ರೆ ನಾವು ಒಬ್ಬ ಇರೋದು ಇಷ್ಟ, ಅದಕ್ಕೆ ನಾನು ಒಬ್ಬ ಇರ್ತೀನಿ. ಜಾಸ್ತಿ ತಲೆ ಕೆಡ್ಸೋಳಂಗಿಲ್ಲ. ಮತ್ತು ನನ್ನ ರೂಮ್ನಾಗ ನಾನು ದೇವ್ರಾನು ಇಟ್ಟೀನಿ ನೋಡಿ ಗೈಸ. ದೇವರಾನು ಅದಾವು. ಮನೆ ತೋರಿಸ್ತೀವಿ ನೋಡ್ರಿ ನಮ್ದು ಗೈಸ. ಇಲ್ಲೇ ಒಲಿ ಮೇಲೆ ಅನ್ನಕ್ಕಿಟ್ಟೀನಿ. ಇದು ನಮ್ಮ ಮನೆ. ಕತ್ತಲಾಗ ಸರಿಯಾಗಿ ಕಾಣೋತು. ಲೈಟು ಮಳೆ ಒಂದು ದಿನ ಮಳೆ ಬತ್ತಂದ್ರೆ 2 ದಿನ ಲೈಟೇ ಬರಂಗಿಲ್ಲ. ಇಲ್ಲಿ ಭಾಳ ವರ್ಷ ಆಯ್ತು. ನಾವು 10-15 ವರ್ಷ ಆಯ್ತು ಇಲ್ಲಿ ಬಂದು. ನಾವು ಇಲ್ಲೇ ಉಳಿದ್ಬಿಟ್ಟು ಚೆನ್ನಾಗಿರ್ತಾಗಿಂದ ನಾವು ಇಲ್ಲೇ ಬಂದು ಉಳಿದ್ಬಿಟ್ಟು 10-15 ವರ್ಷ ಆಯ್ತು. ಇದೇ ಮನ್ಯಾಗ ನಾವು ಉಳಿದ್ಬಿಟ್ಟು ಜಾಗ ಸ್ವಲ್ಪ ಚೇಂಜ್ ಮಾಡಬೇಕು. ಎಲ್ಲ ಊರಾಗ ಮನೆ ಇದಕ್ಕಿಂತ ದೊಡ್ಡ ಭಾಳ ಐತಿ. ಚಲೋ ಐತಿ ಮನೆ. 10-15 ವರ್ಷ ಆಯ್ತು ನಾವು ಇಲ್ಲಿ ಬಂದು. ಚೆನ್ನಾಗಿರ್ತಾ ಅಂದು ಇಲ್ಲೇ ಬಂದು ಉಳಿದೇವೆ. ಈಗ ಎಲ್ಲೂ ಕೆಲಸ ಎಲ್ಲ ಮನೆ ಚೇಂಜ್ ಮಾಡ್ಬೇಕಾಗೈತಿ. ಈಗ ಮನೆ ಚೇಂಜ್ ಮಾಡಿಲ್ಲ, ಮಾಡಬೇಕು. ಇನ್ನು ಮಾಡತ್ತೀನಿ, ಮಾಡಾಕಬೇಕು, ಮಾಡಲೇಬೇಕು. ಮಾಡಂಗಿಲ್ಲ, ಮಾಡತ್ತೇನ. ಗೈಸ ಕೈ ಹಿಂಗೆ ಹಿಡ್ದು ಫೋನ್ ಹಿಂಗೆ ಹಿಡ್ದು ಕೈಯನ್ನು ಮುಸಾಗತ್ತಾವು ಗೈಸ. ನನಗೆ ವಿಡಿಯೋ ಆಗಲಿ ಲಾಗ್ ಆಗಲಿ ಮಾಡೋಕೆ ಟೈಮ್ ಸಿಗೋತು. ಯಾಕಂದ್ರೆ ಮುಂಜಾನೆ 5 ಗಂಟೆದಾಗ ಜಿಮ್ ಹೋಗ್ಬೇಕು. ಜಿಮ್ ಮುಗಿಸಿ ವಾಪಸ್ ಮನೆಗೆ ಬರ್ಬೇಕಾದ್ರೆ ಟೈಮ್ 8 ಗಂಟೆ ಮೇಲೆ ಆಗಿರ್ತೈತಿ. 8:30 ಆಗಿರ್ತೈತಿ ಟೈಮ. ಇಲ್ಲಿ ಬಂದು ಗ್ಯಾಸ್ ಏನಿಲ್ಲ. ಪಟ್ನ ಒಂದು ಅರ್ಧ ತಾಸಿನ ಮಾಡೋಕೆ ಗ್ಯಾಸು ಇಲ್ಲ ನನ್ನ ಕಡೆ. ಒಲಿ ಮಲ್ಲ ಮಾಡತ್ತೀನಿ. ಅದಕ್ಕೆ ಟೈಮ್ ಹಾಕಿದೆ. 2 ತಾಸು ಟೈಮ್ ತದು. ಎಣ್ಣೆ ಮಾಡಬೇಕು, ಇದನ್ನು 3 ಥರ ಅಡುಗೆ ಮಾಡಬೇಕು. ಅದಕ್ಕೆ ಟೈಮ್ ಭಾಳ ಆಗತೈತಿ. ಟೈಮು ಸಿಗೋತು. ಮತ್ತು ಅಡುಗೆ ಮಾಡಿ ಊಟ ಮಾಡೋ ಟೈಮ್ 9 ಆಕೈತಿ. ಮತ್ತು ಕೆಲ್ಸಕ್ಕೆ ಹೋಗ್ಬೇಕು. ಮತ್ತು ಕೆಲಸದಿಂದ ವಾಪಸ್ 6 ಗಂಟೆಗೆ ಮನೆಗೆ ಬಂದು ಕೈ ಕಾಲು ತೊಗೊಂಡು ಮತ್ತೆ ಹೊಳ್ಳಿ ಜಿಮ್ಮಿಗೆ ಹೋಗ್ಬೇಕು. ಜಿಮ್ ಮುಗಿಸ್ಕೊಂಡು ಮತ್ತು ಇಲ್ಲಿ ಬರ್ಬೇಕಾದ್ರೆ ಟೈಮ್ 9 ಗಂಟೆ ಆಗುತ್ತೆ. ಅವಾಗ ಅಡುಗೆ ಮಾಡ್ಕೊಂಡು ಟೈಮ್ 11 ಗಂಟೆಗೆ, ಅದು 11-12 ಗಂಟೆಗೆ ಅದು ಮಲಗುತ್ತನೋ ಟೈಮ್ ಅಂತೇಳಿ ನನಗೆ ಒಟ್ಟು ಸಿಗೋವಾತ. ಅದಕ್ಕಾಗಿ ಮತ್ತು ಯಾವಾಗ ವೀಡಿಯೋ ಈಗ ಸ್ವಲ್ಪ ಟೈಮ್ 8 ಗಂಟೆ ಆಗೈತಿ. ಅನ್ನ ಇಟ್ಟೀನಿ. ಈಗ ಅನ್ನ ಇಟ್ಟು ಮಟ್ಟ ಮತ್ತು ಈಗ ವಿಡಿಯೋ ಮಾಡಕತ್ತೀನಿ ಗೈಸ. ಫೋನ್ ಭಾಳ ಇದಾಗಿತ್ತು, ಸ್ಟಿಕ್ ಭಾಳ ಆಗಿತ್ತು, ಎಲ್ಲ ಇವಾಗಿದ್ದು.
ಫೋನ್ ಎಲ್ಲ ಸೊಪ್ರಂಗೆ ಹೊಡೆದಿದ್ನಿ ಅದನ್ನು ಹೊಡೆದ ಆ್ಯಪ್ ಒಂದೂವರೆ ಹಾಕಿಲ್ಲ ಹೊಳ್ಳಿ ಎನ್ಕ್ವೈರಿ ಮಾಡತ್ತನು ಆ್ಯಪ್ ಡೌನ್ಲೋಡ್ ಆಗಿ ನಾನು ಫೋನ್ಯಾಗ ಬರಾಕತ್ತಾವ ಆದ್ರೆ ಅವು ವರ್ಕ್ ಆಗೋಲ್ಲ ಸರಿಯಾಗಿ ನಾಟ್ ರೀಚಬಲ್ ಅಂತೇಳಿ ತೋರ್ಸತ್ತಾವು ಸರಿಯಾಗಿ ಬರೋವಲ್ಲು ಅದಕ್ಕೆ ಎಡಿಟಿಂಗ್ ಮಾಡೋಕೆ ಸ್ವಲ್ಪ ಫಸ್ಟ್ ಆಗೋದೈತಿ ಇಲ್ಲಾಂದ್ರೆ ಎಡಿಟಿಂಗ್ ಮಾಡಿ ಹಾಕಿದ್ನಿ ನಾನು ಎಡಿಟಿಂಗ್ ಮಾಡೋಕೆ ಇನ್ನೂ ನಾನು ಫೋನ್ಯಾಗ ವಿಡಿಯೋ ಲಾಗ್ ಮಾಡಿದ್ದು 2-3 ದಿನದಿಂದ ಲಾಗ್ ಮಾಡಿದ್ದು ವಿಡಿಯೋಗಳು ಹಂಗದಾವು ಎಡಿಟಿಂಗ್ ಮಾಡಿಲ್ಲ ಎಡಿಟಿಂಗ್ ಆ್ಯಪ್ಗಳು ಎಲ್ಲ ಬಂದ್ ಆಗಿಬಿಟ್ಟವು ಸರಿಯಾಗಿ ಬರೋವಲ್ವು ಪ್ರಯತ್ನ ಮಾಡತ್ತನ ಕರೆ ಆದ್ರೂ ಬರೋವಲ್ವು ಎಲ್ಲ ಬರೋವಲ್ಲು ಗೈಸ್ ಅದಕ್ಕೆ ಎಡಿಟಿಂಗ್ ವಿಡಿಯೋ ಮಾಡ್ತಾನೆ ವಿಡಿಯೋ ಮಾಡಿ ಎಡಿಟಿಂಗ್ ಮಾಡೋಕೆ ಸ್ವಲ್ಪ ಫಸ್ಟ್ ಆಗೋದೈತಿ ನಂಗೆ ಬೇರೆ ಆ್ಯಪ್ ಕೊಡ್ತಲ್ಲ ಈ 2 ಆ್ಯಪ್ದವು ಅವನು ಯೂಸ್ ಮಾಡ್ತೀನಿ ಅವು ಬರೋವಲ್ವು ಈಗ ಒಟ್ಟು ಸಾಧಾರಣ ಅದು ಯಾವ ಆ್ಯಪ್ ಬಿಟ್ಟರೆ ಯಾವ ಆ್ಯಪು ಬರೋದಿಲ್ಲ ಅದಕ್ಕೆ ವಿಡಿಯೋ ಎಡಿಟಿಂಗ್ ಮಾಡೋಕೆ ಸ್ವಲ್ಪ ಪ್ರಾಬ್ಲಮ್ ಆಗೋದೈತಿ ಅದಕ್ಕೆ ಸ್ವಲ್ಪ ವಿಡಿಯೋ ಲೇಟ್ ಮಾಡಿ ಬರತ್ತವು ಸ್ವಲ್ಪ ಸಾರಿ ನಾನು ಎಡಿಟರ್ ಆಗಬೇಕು ಕಾಂಟೆಂಟ್ ಕ್ರಿಯೇಷನ್ ಆಗಬೇಕು ಎಡಿಟಿಂಗ್ ಆಗಬೇಕು ವಿಡಿಯೋ ಮಾಡಬೇಕು ಅನ್ನೋದು ಫುಲ್ ಐತಿ ಆದರೆ ಎಡಿಟಿಂಗ್ ಆ್ಯಪ್ ಒಂದು ಹಿಂಗೆ ಐತಿ ಅದನ್ನು ಪ್ರಯತ್ನ ಪಡ್ಕೊಂಡು ಎಲ್ಲಿ ಮಟ್ಟ ಆಕೈತಿ ಎಲ್ಲಿ ಮಟ್ಟ ವಿಡಿಯೋ ಮಾಡ್ತೀನಿ ವಿಡಿಯೋ ಹಂಗೆ ಮಾಡ್ಕೊಂತ ಇರ್ತೀನಿ ನಿಮ್ಮ ಸಪೋರ್ಟ್ ನನಗಿರಲಿ ಗೈಸ ಸ್ವಲ್ಪ ಪ್ರಾಬ್ಲಮ್ ಆಗತೈತಿ ಎಡಿಟಿಂಗ್ ಮಾಡೋಕೆ ಒಬ್ಬ ಸಿಂಗಲ್ ಆಗಿದ್ದೀನಿ ನನ್ನ ಗಾಡಿ ನನ್ನ ಮನೆ ಕೆಲಸ ಜಿಮ್ಮ ಊಟ ವಿಡಿಯೋ ಎಡಿಟಿಂಗ ತಿನ್ಕೊಂತ ಆರಾಮಾಗಿದ್ದೀನಿ ಯಾವ ಟೆನ್ಷನ್ ಇಲ್ಲ ಎಲ್ಲರೂ ಬಿಟ್ಟು ಆರಾಮ ಒಬ್ಬ ಬಂದು ಉಳಿದ್ಬಿಟ್ಟಿನಿ ಜಿಮ್ಮ ಕೆಲಸ ಅವು ಇವು ಅನ್ಕೊಂತ ಒಬ್ಬ ಉಳಿದ್ಬಿಟ್ಟಿನಿ ಪರ್ಸ್ನಲ್ಲಾಗಿ ನನ್ನ ರೂಮ್ ಐತಿ ಅಲ್ಲಿ ನನ್ನ ರೂಮ್ ಐತಿ ಇಲ್ಲಿ ಅಡುಗೆ ರೂಮ ಅಲ್ಲಿ ನನ್ನ ರೂಮ ಆರಾಮ ಉಳಿದ್ಬಿಟ್ಟಿನಿ ಗೈಸ ಮತ್ತು ಕೆಲ್ಸಕ್ಕೆ 9 ಗಂಟೆ ಸನಿ ಬಂದೈತಿ ಈಗ 10 ಗಂಟೆಗೆ ನಾ ಕೆಲ್ಸಕ್ಕೆ ಹೋಗ್ಬೇಕು ನನ್ನ ಹೆಸರು ಆಕಾಶ್ ಮೊದಲ ಐ ಡಿ ಹೆಸರು ಏನು ಮಾಡಿದ್ನಿ ಅಂದ್ರೆ ನಾನು ಆಕಾಶ್ ಜಾನು ಮಾಡಿದ್ನಿ ಮತ್ತು ಒಳ್ಳೆ DJ ಆಕಾಶ್ ಮಾಡಿದ್ನಿ ಮತ್ತು ಆಕಾಶ್ ಜಾನು ಮಾಡಿದ್ನಿ ಮೊದಲು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇತ್ತು ನಂದು ಅಕೌಂಟ್ದಾಗ ಅದು ವಿಡಿಯೋನು ಮಾಡೀನಿ ಅದು 11K ಫಾಲೋವರ್ಸ್ ಇದ್ದರು ವಿಡಿಯೋನು ಹಾಕಿದ್ನಿ ಅದು ನನಗೆ ಸರಿ ಅನಿಸ್ಲಿಲ್ಲ ಇದನ್ನೆಲ್ಲ ಬಿಟ್ಟು ಒಳ್ಳೆ ಚಲೋ ಕಂಟೆಂಟ್ ಮಾಡಬೇಕು ಚಲೋ ತಂಗಿ ವಿಡಿಯೋ ಮಾಡ್ಬೇಕು ಅನ್ನೋದು 11K ID ಅದನ್ನು ಬಿಟ್ಟು ಈಗ ಒಳ್ಳೆ 50 ಇನ್ಸ್ಟಾಗ್ರಾಮ್ನಾಗ ಆಕಾಶ್ ಸ್ಟೈಲ್ ಒಂದೇ ಹೆಸರು ಇರ್ತೀನಿ ಆಕಾಶ್ ಸ್ಟೈಲ್ ರೀಲ್ಸ್ ಮಾಡ್ತೀನಿ ಆಕಾಶ್ ಸ್ಟೈಲ್ ಅಂತೇಳಿ ಇನ್ಸ್ಟಾಗ್ರಾಮ್ನಾಗ ID ಐತಿ ಯಾರ್ಯಾರು ಲೈಕ್ ಫಾಲೋವರ್ಸ್ ಅದಕ್ಕೆ ಆಗಿಲ್ಲ ಆಕಾಶ್ ಇನ್ಸ್ಟಾ ಸರ್ಚ್ ಮಾಡಿರಿ ನನ್ನ ID ಬರ್ತೈತಿ ಕ್ಲಿಕ್ ಮಾಡಿರಿ ಯಾರು ಲೈಕ್ ಫಾಲೋವರ್ಸ್ ಮಾಡ್ಕೊರಿ ಮತ್ತು ಇನ್ನೊಮ್ಮೆ ಹೇಳೋದಂದ್ರೆ ಅದನ್ನೆಲ್ಲ ಮೊದಲು ಹಳಿದೆಲ್ಲ ಅಕೌಂಟ್ ಬಿಟ್ಟು ಈಗ ಹೊಸ ಕಾಂಟೆಂಟ್ ಮಾಡತ್ತೀನಿ ಬ್ಲಾಗ ಚಲೋ ತಂಗ ರೀಲ್ಸ ಕಾಂಟೆಂಟ್ ಮಾಡತ್ತೀನಿ ಭಾಳ ಮಂದಿ ಕೇಳ್ತಿರ್ಬೇಕು ಇದನ್ನ ಬಿಟ್ಟು ಆ ಥರ ವಿಡಿಯೋ ಮಾಡೋಂಗಿಲ್ಲ ನಾ ಬರೀ ಅಕೌಂಟ್ ಹೊಸ ಕ್ರಿಯೇಟ್ ಮಾಡಿನೂ ಆಕಾಶ್ ಸ್ಟೈಲ್ ಅಂತೇಳಿ ಅಕೌಂಟ್ ಐತಿ ಅದಕ್ಕೂ ರೀಲ್ಸ್ ಮಾಡಿ ಪೋಸ್ಟ್ ಮಾಡಿದ್ದೀನಿ ಯಾರು ಲೈಕ್ ಫಾಲೋವರ್ಸ್ ಆಗಿಲ್ಲ ಅದಕ್ಕೂ ಫಾಲೋವರ್ಸ್ ಮಾಡ್ಕೊರಿ ಯೂಟ್ಯೂಬ್ ಐಡಿನೂ ಹೊಸ ಕ್ರಿಯೇಟ್ ಮಾಡಿದನು ಇದಕ್ಕೂ ಫಾಲೋವರ್ಸ್ ಮಾಡ್ಕೊರಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ ಎಲ್ಲ ಮೊದಲು ಹಳಿದೆಲ್ಲ ಬಿಟ್ಟು ಈಗ ಹೊಸ ಕಾಂಟೆಂಟ್ ಹೇಳ್ತೀನಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು ID ಬೇಡ ಅಂಥೇಳಿ ID ಡಿಲೀಟ್ ಹೊಡೆದಲ್ಲ ಐತಿ ಸಾರಿ ID ಡಿಲೀಟ್ ಐತಿ ಹೊಸ ಕ್ರಿಯೇಟ್ ಮಾಡಿನ ಆ ಥರ ಒಂದು ಪೋಸ್ಟ್ ಮಾಡೋಂಗಿಲ್ಲ ಒಂದು ವಿಡಿಯೋ ಹಾಕೋಂಗಿಲ್ಲ ಏನೂ ಮಾಡೋಂಗಿಲ್ಲ ಅದ್ರಾಗ ಅಕೌಂಟ್ ಹಂಗೆ ಬಿಟ್ಟಿನಿ ಹೋಗಲಿ ಅದು ಇರಲಿ ಡಿಲೀಟ್ ಆಗಲಿ ಏನು ಬೇಕಾದ್ ಮಾಡಲಿ ಹೊಸ ID ಕ್ರಿಯೇಟ್ ಮಾಡಿದನು ID ಫಾಲೋ ಆಗಿರಿ ಅದೇ ಐಡಿದಾಗ ಕಂಟಿನ್ಯೂ ವಿಡಿಯೋ ಮಾಡ್ತೀನಿ ಕಂಟಿನ್ಯೂ ಲಾಗ್ ಮಾಡ್ತೀನಿ ಕಂಟಿನ್ಯೂ ರೀಲ್ಸ್ ಮಾಡ್ತೀನಿ ಓಕೆ ಗೈಸ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ನೆಕ್ಸ್ಟ್ ವಿಡಿಯೋ ಲಾಗ್ ಮಾಡ್ತೀನಿ ಬಾಯ್